ಏನ್ ಹೇಳ್ತಾರೆ? ನಕಲಿ ಗಾಂಧಿಗೆ ಗೌರವ ಕೊಡುವುದರ ಸಲುವಾಗಿ ಈ ಒಂದು ಮನ್ರೇಗಾವನ್ನ ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಇವ್ರ ಗೌರವ ಇಲ್ಲ. ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಪಡಿಸಲಿಕ್ಕೆ ಕೆಲಸ वेलकम टू एम न्यूज बीजापुर। चलिए चलते हैं आज की खबरों की ओर। ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಎಲ್ಲಿ ಯಾವ ಮಟ್ಟ ಹೋಗ್ತಾ ಇದೆ? ಮಂತ್ರಿಗಳೇ ಯಾರ ಪುನ್ ದುಡ್ಡು ಮಾಡ್ತಾ ಇದ್ದಾರೆ. ಏನ್ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗಿಲ್ಲ. ಇವರು ಅವೇಳನ ಮಾಡಿ ಇವರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ಯಾವ ತರ ಮಾಹಿತಿನ ಸಂದೇಶನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಡ್ತಾ ಇದಾರೆ ಅಂತಕ್ಕಂಥದ್ದು ಇಲಾಖೆ ಇಲ್ಲ. ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ರೆ ನಮ್ಗೇನ್ ಸಂಶಯ ಇದಿಲ್ಲ. ಅವರು ಇಲಾಖೆನಲ್ಲಿ ಹೆಂಗ್ ಇದನ್ನ ತರ್ಲಿಕ್ಕೆ ಸಾಧ್ಯ? ದಯಮಾಡಿ ವಾಪಸ್ ತಗೋಬೇಕು. ಸರ್ಕಾರದ ಅನುದಾನ ಇದನ್ನ ತೆರಿಗೆ ಹಣನ ಈ ತರ ಎಲ್ಲ ಲೂಟಿ ಮಾಡಬಾರ್ದು ಅಂತ ಇಲಾಖೆ. ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದು ಏನಾರ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನು ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬ್ಕೋಬೇಕು. ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೀನಿ. ಮಾನ್ಯ ಅಧ್ಯಕ್ಷ, ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರೋಂಥವ್ರು. ಒಂದೇ ಮಾತಾಡಾಗ್ಲೇ ಸುರೇಶ್ ಕುಮಾರ್ ಅವರು ಮಾತಾಡಿ ಮುಗಿಸ್ಲೇ. ನೀತಿ ಆಯೋಗ ಮಾತಾಡಾಗ್ಲಪ್ಪ. ನೀತಿ ಆಯೋಗ ಸಭೆಗೆ ಹೋಗೋದಿಲ್ಲ. ಎಷ್ಟು ದುಡ್ಡು ಕೊಡ್ತೀರ ಅದಕ್ಕೆ ನೀವು? ಅಧ್ಯಕ್ಷರೇ ಹೇಳಿದಿನಲ್ಲ ಈಗ. ಅಲ್ಲ ಮನೆ ಸಭಾಧ್ಯಕ್ಷ ಒಂದೇ ನಿಮಿಷ. ಮನೆ ಸಭಾಧ್ಯಕ್ಷ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇವರು 650 ಬಾರ್ಲೈಸೆನ್ಸ್ ಕೊಟ್ಟಿದ್ದಾರೆ. ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿದೆ, ಅದನ್ನ ಉತ್ತರ ಕೊಡ್ಲಿ. ಬಾರ್ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ. ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಏನ್ ಯೋಗ್ಯತೆ ಇದೆ ಮಾತನಾಡಕ್ಕೆ? ಗುಜರಾತ್ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ. ಕರ್ನಾಟಕದ ಮಾತನಾಡಿದ್ರೆ ಕರ್ನಾಟಕದ ಮಾತಾಡಿ ಸರ್. ಅಧ್ಯಕ್ಷರೇ, ಏನ್ ಹೇಳ್ತಾರೆ? ನಕಲಿ ಗಾಂಧಿಗೆ ಗೌರವ ಕೊಡುವುದರ ಸಲುವಾಗಿ ಈ ಒಂದು ಮನ್ರೇಗಾವನ್ನ ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಇವ್ರ ಗೌರವ ಇಲ್ಲ. ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಪಡಿಸಲಿಕ್ಕೆ ಕೆಲಸ ಚರ್ಚೆ ಆಗಲಿ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು ಯಾರು ಒಪ್ಕೊಂಡ್ರ? ಅಲ್ಲ, ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ವ್ಯವಸ್ಥೆಯಲ್ಲಿ ಯಾವಾಗ ಅನ್ಯಾಯ ಆಗುತ್ತೆ